ಮಿನಿಮಮ್ ಎಕ್ಸಸೈಸ್ ರಿಕ್ವೈರ್ಮೆಂಟ್ ಇದೆ ನಮ್ಮ ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕೆ ಅಂತ ಹೇಳ್ತಾರೆ. ಆ ರೀತಿ ಇವತ್ತಿನ ದಿನ ನಾವೊಂದು ಎಕ್ಸಸೈಸ್ ಇವತ್ತು ದಿನ ಎಕ್ಸಸೈಸ್ನ ಶುರು ಮಾಡಿದ್ದೀವಿ, ಯೋಗಾಸನದ ಇದ್ರದ್ದು. ಅದರಲ್ಲಿ ಒಂದೇನಪ್ಪ ಅಂತಂದರೆ ಯೋಗಾಸನ ಬರೀ ನಮ್ಮ ಬಾಡಿಗೊಂದು ಎಕ್ಸಸೈಸ್ ಅಲ್ಲ, ಅದರಲ್ಲಿ ನಮಗೆ ಇವತ್ತು ಪ್ರಾಣಾಯಾಮದಲ್ಲೂ ಕೂಡ ಸುಮಾರು ಬ್ರೀತಿಂಗ್ ಎಕ್ಸಸೈಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಸ್ಟ್ರೆಸ್ ಲೆವೆಲು ಕೂಡ ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ ನಾವು ಗಮನ ಕೊಟ್ಟಿರಲ್ಲ, ನಮ್ಮ ಹೆಲ್ತ್ ಬಗ್ಗೆನೂ ನಾವು ಯಾವುದೇ ರೀತಿಯಾಗಿ ನಾವೇನು ಅದರಲ್ಲಿ ಇದನ್ನು ಯೋಗ ಮಾಡೋದಾಗಲಿ ಏನಾಗಲಿ ನಾವು ಮಾಡ್ತಾ ಇರಲ್ಲ. ಸೊ ಇವತ್ತು ಅವ್ರು ಬಂದು ನಮಗೆ ಹೆಲ್ಪ್ ಆಗೋ ಥರ ಅಂದರೆ ನಮ್ಮ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಕೆಲವು ಆಸನಗಳು ಹೇಳ್ಕೊಟ್ರು. ಮತ್ತು ನಮ್ಮ ಡ್ರೈವರ್ ಕಂಡಕ್ಟರ್ಗೆ ಮೇಯ್ನು ಬ್ಯಾಕ್ ಪೇನ್ಸ್ ಎಲ್ಲ ಜಾಸ್ತಿ ಬರ್ತಾಗುತ್ತೆ, ಮತ್ತು ನಿಂತ್ಕೊಂಡಾಗಲಿ ಡ್ಯೂಟಿ ಮಾಡೋದಕ್ಕೆಲ್ಲನೂ ಅದಕ್ಕೆ ಕೆಲವು ರೀತಿ ಆಸನಗಳು ಹೇಳ್ಕೊಟ್ರು. ಕೆಲವು ತಾಡಾಸನ ಅಥವಾ ವಜ್ರಾಸನ ಅವೆಲ್ಲ ಮಾಡೋದಕ್ಕೆ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ತುಂಬಾ ಹೆಲ್ಪ್ ಆಯಿತು. ಘಟಕದಲ್ಲಿ ಈ ಥರ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಾಲಕರು, ನಿರ್ವಾಹಕರು, ಆಡಳಿತ ಸಿಬ್ಬಂದಿಗಳು ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಎಲ್ಲರೂ ಕೂಡ ಭಾಗವಹಿಸಿದರು. ಈ ಒಂದು KSRTCನಲ್ಲಿ ನಮ್ಮ ಚಾಲನಾ ಸಿಬ್ಬಂದಿಗಳು ಈ ಒತ್ತಡದ ಒಂದು ಕಾರ್ಯದಲ್ಲಿ ಈ ಒಂದು ಯೋಗ ಇವತ್ತೇನು ಕಲಿಸ್ಕೊಟ್ಟಿದ್ದಾರೆ ಈ ಆಯುಷ್ ಇಲಾಖೆಯವರು, ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡ್ರು. ಈ ಒತ್ತಡದಿಂದ ಅವರ ಮನಸ್ಸನ್ನು ಭಾಳ ಹಗುರವಾಗಿ ಮಾಡ್ಕೋಬೋದು. KSRTC ಚಿಕ್ಕಬಳ್ಳಾಪುರ ಘಟಕದಲ್ಲಿ ಇವತ್ತು ಆಯುಷ್ ಇಲಾಖೆಯಿಂದ ಬಂದು ಯೋಗದ ಬಗ್ಗೆ ನಮಗೆ ಪರಿಚಯವನ್ನು ಹೇಳಿಕೊಟ್ಟಿದ್ದಾರೆ. ನಾವು ಒಂದು ತಾಂತ್ರಿಕ ಶಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಈ ಬ್ಯಾಕ್ ಪೇನು ತುಂಬ ಕಾಡುತ್ತೆ ನಮ್ಮ ಮೆಕ್ಯಾನಿಕ್ಸ್ಗೆಲ್ಲ. ಹಾಗೆ ಬ್ಯಾಕ್ ಪೇನ್ ಸಂಬಂಧಪಟ್ಟಂತೆ ಹೇಗೆ ನಾವು ಎಕ್ಸಸೈಸ್ ಮಾಡಿ ಆ ನೋವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಯುಷ್ ಇಲಾಖೆ ತಂಡ ತುಂಬ ಸರಳವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಇವತ್ತು ಯಾವಾಗ ಯೋಗ ಶಿಬಿರ ಮಾಡಿದ ಮೇಲೆ ದೈಹಿಕ ಮತ್ತು ಮಾನಸಿಕವಾಗಿ ನಾವು ತುಂಬ ಲವಲವಿಕೆಯಿಂದ ಇವಾಗ ಇದ್ದೀವಿ. ನಮ್ಮ ಈ ದೈನಂದಿನ ನಮ್ಮದು ಡ್ಯೂಟಿಯಲ್ಲಿ ನಾವು ಬೆಳಗ್ಗೆ ಒಂದು ಅರ್ಧ ಗಂಟೆ ಯೋಗವನ್ನು ಮಾಡಿಕೊಂಡ್ರೆ ತುಂಬ ಇದೇ ಥರ ಬೆಳಗ್ಗೆಯಿಂದ ಸಾಯಂಕಾಲ ಲವಲವಿಕೆಯಿಂದ ಇರ್ತೀವಿ. ಪ್ರತಿಯೊಬ್ಬರೂ ಯೋಗವನ್ನು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಂಡ್ರೆ ದೈಹಿಕ ಮತ್ತು ಮಾನಸಿಕವಾಗಿ ತುಂಬ ಸದೃಢರಾಗಿ ಎಲ್ಲ ಲವಲವಿಕೆಯಿಂದ ಇರ್ಬೋದು. ಸ್ಟೇಡಿಯಂನಲ್ಲಿ ಬೆಳಗ್ಗೆ 7 ಗಂಟೆಯಿಂದ 7:45 ಆಚರಣೆ ಮಾಡ್ತಾಯಿದ್ದೀವಿ. ಅದರ ಪೂರ್ವಭಾವಿಯಾಗಿ ನಾವು ಯೋಗ ತರಬೇತಿಗಳನ್ನ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆ ಆಗಲಿ, ನ್ಯಾಯಾಂಗ ಇಲಾಖೆ ಆಗಲಿ, ಆಮೇಲೆ ಮತ್ತು ನಮ್ಮ ಮೆಡಿಕಲ್ ಕಾಲೇಜು, KSRTC ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯೋಗವನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಆರೋಗ್ಯಕ್ಕಾಗಿ ಯೋಗವನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಅವರು ಸಾಕಷ್ಟು ಪರಿವರ್ತನೆಯನ್ನು ಕಂಡು ಬಂದಿದೆ. ಸುಮಾರು 80 ಜನ ಈ ಶಿಬಿರದ ಲಾಭವನ್ನು ಪಡ್ಕೊಂಡಿದ್ದಾರೆ. ಈ ಶಿಬಿರದಿಂದ ಏನು ಅವ್ರ ಮಾನಸಿಕವಾಗಿ ಏನಾಗಿದ್ದಾರೆ ಅಂತಂದರೆ ಅವ್ರ ಬಾಯಿಂದಲೇ ಹೇಳ್ತಿದ್ದಾರೆ. ಏನು ಅಂತ, ನಾನು ಒಳಗಡೆ ಇದ್ದಾಗ ಏನೋ ಕೆಟ್ಟ ವಿಚಾರಗಳು ನನ್ನ ತಲೆಯಲ್ಲಿ ಸುಳಿದಾಡ್ತಾ ಇತ್ತು. ಈಗ ಅದನ್ನು ನಾನು ಪರಿವರ್ತನೆಯಾಗಿ ಇನ್ಮೇಲೆ ನಾನು ಒಳ್ಳೆ ನಾಗರಿಕನಾಗಿ ಹೊರಹೊಮ್ಮಬೇಕು. ಇಲ್ಲಿಂದ ನನ್ನ ಬಿಡುಗಡೆ ಆದ ನಂತರ ನಾನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಾನು ಸೇವೆ ಮಾಡ್ತೀನಿ ಅಂತ ಅವರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ಇದಕ್ಕೆ ನನಗೆ ಸರ್ಕಾರದಿಂದ ಇದನ್ನು ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಅವರಿಗೆ ಧನ್ಯವಾದ.